ನಟ ಕಿಚ್ಚ ಸುದೀಪ್ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ನಿರ್ಮಾಪಕರಿಗೆ ವಕೀಲರ ಮೂಲಕ ನೋಟಿಸ್ ನೀಡಿದ್ದ ಕಿಚ್ಚ ಇಂದು ಖುದ್ದು ಕೋರ್ಟ್ಗೆ ಆಗಮಿಸಿದರು. ಕಿಚ್ಚ ಸುದೀಪ್ ಇಂದು ಬೆಂಗಳೂರಿನ ಜೆಪಿಎಂಸಿ ನ್ಯಾಯಾಲಯಕ್ಕೆ ಆಗಮಿಸಿದ್ರು. ತನ್ನ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದ್ದ ನಿರ್ಮಾಪಕರ ವಿರುದ್ಧ ಸುದೀಪ್ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ವಕೀಲರ ಮೂಲಕ ನಿರ್ಮಾಪಕರಿಗೆ ನೋಟಿಸ್ ನೀಡಿದ್ದ ಸುದೀಪ್ ಸದ್ಯ ಮಾನನಷ್ಟ ಕೇಸ್ ದಾಖಲಿಸೋಕೆ ಮುಂದಾಗಿದ್ದಾರೆ. ಇನ್ನು ಸುದೀಪ್ ಇಂದು ಜೆಪಿಎಂಸಿ ಕೋರ್ಟ್ಗೆ ಭೇಟಿ ನೀಡಿದ್ದು, ಸುದೀಪ್ ನೀಡಿದ ಮಾನನಷ್ಟ ಮೊಕದ್ದಮೆಯನ್ನ ವಿಚಾರಣೆಗೆ ಸ್ವೀಕರಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಆಗಸ್ಟ್ 17ಕ್ಕೆ ಮುಂದೂಡಿದೆ. ಆಗಸ್ಟ್ 17ರಂದು ಪ್ರಾಮಾಣಿತ ಹೇಳಿಕೆ ನೀಡುವಂತೆಯೂ ಸುದೀಪ್ಗೆ ಕೋರ್ಟ್ ಸೂಚನೆ ನೀಡಿದೆ. ಇನ್ನು ಕೋರ್ಟ್ ಆವರಣದಲ್ಲಿ ಮಾತನಾಡಿದ ಕಿಚ್ಚ ಸುದೀಪ್, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮಗೆ ತಾಯಿ ಸಮಾನ. ನನ್ನ ವಿರುದ್ಧದ ಆರೋಪಗಳಿಗೆ ಸ್ಪಷ್ಟನೆ ನೀಡುವಂತೆ ನೋಟಿಸ್ ನೀಡಿದ್ದೆ. ಅವರು ಉತ್ತರ ನೀಡದಿರುವುದರಿಂದ ನ್ಯಾಯಾಲಯಕ್ಕೆ ಬಂದಿದ್ದೇನೆ ಎಂದರು. ಏನಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ನಡೀತು, ಕೆಲವೊಂದನ್ನ ಕ್ಲೀನ್ ಮಾಡ್ಕೊಬೇಕು ನಾವು. ಐ ಥಿಂಕ್ ನಥಿಂಗ್ ಬೆಟರ್ ದನ್ ದ ಕೋರ್ಟ್ ಆಫ್ ಲಾ. ಅದಕ್ಕೆ ಸ್ಪಂದಿಸಬೇಕು, ಉತ್ತರ ಕೊಡಬೇಕು, ಅಲ್ಲಿ ಸಾಧ್ಯವಾದಲ್ಲಿ ಕೊಡಬೇಕು ಅನ್ನಿಸ್ದಲ್ಲಿ ಕೊಡೋಣ. ಕಿಚ್ಚ ಸುದೀಪ್ ಮತ್ತು ನಿರ್ಮಾಪಕರ ನಡುವೆ ನಡೆಯುತ್ತಿರುವ ಈ ಕಿತ್ತಾಟ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಇನ್ನು ನಿರ್ಮಾಪಕರ ನಡುವೆ ನಟ ಕಿಚ್ಚ ಸುದೀಪ್ ಕೆಂಡಾಮಂಡಲರಾದರು. ಇದೀಗ ಕಾನೂನು ಮೂಲಕವೇ ಹೋರಾಟಕ್ಕೆ ಸುದೀಪ್ ಮುಂದಾಗಿದ್ದಾರೆ. ಏನೇನು ಆರೋಪಗಳನ್ನ ಮಾಡಿದ್ರು, ಏನ್ ರಿಯಾಕ್ಷನ್ ಕೊಟ್ಟರು, ಬನ್ನಿ ನೋಡೋಣ. ಬಾಯಿದೆ ಅಂತ ಯಾವತ್ತು ಮಾತಾಡಬಾರ್ದು, ಕಾಲಿದೆ ಅಂತ ಓಡ್ತಾ ಇರಬಾರ್ದು, ಕೈ ಇದೆ ಅಂತ ಅನ್ಬಿಡು ಎಲ್ಲರಿಗೂ ಕೊಡ್ತಾ ಇರಬಾರ್ದು ಸರ್. ನಾನು ಕಷ್ಟಪಟ್ಟಿರೋದು, ಭಗವಂತ ಅಕಸ್ಮಾತ್ ಇವತ್ತು ನನಗೆ ಇಲ್ಲಿ ಇಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ, ಎಲ್ಲರ ಪ್ರೀತಿಗೆ ಇದೆ ಅಂತಂದ್ರೆ ಎಲ್ಲೋ ಸರಿಯಾಗಿರೋ ದಾರಿಯಲ್ಲಿದ್ದು ಮಾಡಬೇಕಾದದ್ದನ್ನು ಮಾಡಿದ್ದಕ್ಕೆ ತಾನೇ ಇಲ್ಲಿದ್ದೀವಿ. ಎಲ್ಲರ ಆರೋಪಗಳಿಗೆ ನಂತರ ಉತ್ತರ ಇಲ್ಲ ಸರ್. ತಪ್ಪು ಸರಿ ಅನ್ನೋದು ಬಹಳ ನಿರ್ಧಾರ ಆಗುತ್ತೆ. ಆಗಲಿ ಸರಿಯಾಗಿರೋದಕ್ಕೆ ಉತ್ತರ ಕೊಡಬೇಕು ಅನ್ನೋ ಆಲ್ ದ ಲಾ ಅಲ್ಲಿ ನಾವು ಬೌಂಡ್ರೀಸ್ ಒಳಗಡೆ ಇರೋದ್ರಿಂದಾನೆ ಅದೇನಾಗುತ್ತೆ. ಚೇಂಬರ್ ಅನ್ನೋದೇನಿದೆ ನಮ್ಮ ಮಾತ್ರ ಒಂದು ಸಂಸ್ಥೆ, ಅದು ಅಪಾರವಾದ ಗೌರವ ಇದೆ ನನಗೆ. ಅದ್ರ ಮೇಲಾಗಲಿ ನಿರ್ಮಾಪಕರ ಸಂಘದ ಮೇಲಾಗಲಿ ಪ್ರತಿಯೊಂದು ಸಂಘದ ಮೇಲೂ ಇಲ್ಲಿ ಇಬ್ಬರು ಬಹಳ ಬೇಕಾದವರಾಗಿರೋದ್ರಿಂದ ಸತ್ಯ ಸುಳ್ಳು ನಡುವೆ ಒಂದು ನಡಿಬೇಕಾದ್ರೆ ಐ ಕಮ್ ಟು ದ ಕೋರ್ಟ್. ಇಲ್ಲಿ ಎಲ್ಲದು ಕರೆಕ್ಟ್ ಆಗಿ ಅತಿ ಇತ್ಯಾದಿ ಆಗೋಗ್ಲಿ. ನಾನು ಅದನ್ನು ಪಿಟಿಷನಲ್ಲೇ ಕೊಟ್ಟಿದ್ದೇನೆ, ನಮ್ಮ ತಪ್ಪಿದ್ದಲ್ಲಿ ನಾನು ಅದನ್ನು ಮಾಡಿ ಸರಿಪಡಿಸ್ತೇನೆ ಅಂತ. ಇಲ್ಲ ಅಂದಲ್ಲಿ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಕೋರ್ಟಿಗೆ ಬಂದಿರೋದು ಏನಕ್ಕಂದ್ರೆ ಇನ್ನು ಲೀಗಲ್ ಆಗಿ ಹೋಗೋಣ ಅಂತ ಬಂದಮೇಲೆ ನಾನು ಲೀಗಲ್ ಆಗಿ ಹೋಗೋದಕ್ಕೆ ಇಷ್ಟಪಡ್ತೇನೆ. ಇದು ಹೊರತು ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಬಿಕಾಸ್ ಕೋರ್ಟಿಗೆ ಬಂದ ಮೇಲೆ ಈ ವಿಚಾರವಾಗಿ, ಆ ವ್ಯಕ್ತಿಗಳ ವಿಚಾರವಾಗಿ, ನಮ್ಮ ಈ ಒಂದು ಕೇಸಿನ ವಿಚಾರವಾಗಿ ಯಾರೇ ಮಾತಾಡಿದ್ರು ಇಟ್ ವಿಲ್ ಬಿ ಕಂಟೆಂಪ್ಟ್ ಆಫ್ ಕೋರ್ಟ್ ಸರ್. ಒಂದಂತೂ ಸತ್ಯ ಸರ್, ಯಾವುದೇ ಒಂದು ಸುಳ್ಳು ಅಥವಾ ಯಾವುದೇ ಒಂದು ಸತ್ಯ ಬಹಿರಂಗವಾಗಿ ಹೊರಗಡೆ ಬಂದೇ ಬರುತ್ತೆ. ಬರಲಿ, ಇವಾಗ ಅಷ್ಟೇ ಹೇಳಕ್ಕೆ ಹೋಗೋದು. ನಾನು ಯಾವ ವಿಚಾರಕ್ಕೂ ತುಂಬ ಇವಾಗ ಆ್ಯಕ್ಚುಲಿ ನನಗಿರೋದು ಮೇಯ್ನ್ ಏನಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ನಡೀತು, ಕೆಲವೊಂದನ್ನು ಕ್ಲೀನ್ ಮಾಡ್ಕೊಬೇಕು ನಾವು. ಕರೆಕ್ಟಿನ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಐ ಥಿಂಕ್ ನಥಿಂಗ್ ಬೆಟರ್ ದನ್ ದ ಕೋರ್ಟ್ ಆಫ್ ಲಾ. ಆ್ಯಂಡ್ ಇಲ್ಲಿ ನಾವು ಸರಿ ಇಲ್ಲ ಅಂದರೆ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ಳೋಕೆ ಯಾರೂ ಬರೋಲ್ಲ ಇಲ್ಲಿ, ನಂಬರ್ 1. ಹಾಗಿರ್ಬೇಕಾದ್ರೆ ಮಿಕ್ಕಿದ್ದನ್ನು ನಾನು ಯಾರ್ಯಾರ್ದು ಏನೇನಿದೆ, ಯಾವ್ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು, ಉತ್ತರ ಕೊಡಬೇಕು, ಅಲ್ಲಿ ಸಾಧ್ಯವಾದಲ್ಲಿ ಟೈಮ್ ಇದ್ದಲ್ಲಿ ಕೊಡಬೇಕು ಅನ್ನಿಸ್ದಲ್ಲಿ ಕೊಡೋಣ. ಇನ್ನು ಸುದೀಪ್ ವಿರುದ್ಧ ನಾನು ಯಾವುದೇ ಆರೋಪ ಮಾಡಿಲ್ಲ. ಬೆಂಗಳೂರಿನಲ್ಲಿ ನಿರ್ಮಾಪಕ MN ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸುದೀಪ್ ಅವರ ವಿರುದ್ಧ ಯಾವುದೇ ಆರೋಪವನ್ನ ಮಾಡಿಲ್ಲ. ಬೆಂಗಳೂರಲ್ಲಿ ನಿರ್ಮಾಪಕ MN ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಹುಡ್ಕೊಂಡು ಹೋದ್ರೆ ಇಲ್ಲ ಅಂತ ಹೇಳ್ತಾ ಇದ್ರು. ಜೊತೆಗೆ ಸುದೀಪ್ ಮ್ಯಾನೇಜರ್ ಕೂಡ ನನಗೆ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಪತ್ರ ನೀಡಿದ್ದೇನೆ. ನಾನು ನೀಡಿರುವುದು ಕೇವಲ ಮನವಿ ಪತ್ರ, ದೂರಲ್ಲ ಅಂತ MN ಕುಮಾರ್ ಹೇಳಿದ್ರು. ಏನ್ ಹೇಳಿದ್ರು ಕುಮಾರ್, ಬನ್ನಿ ನೋಡೋಣ. ನಾನು ಆರೋಪ ಮಾಡಿಲ್ಲ. ನಾವು ವಾಣಿಜ್ಯ ಮಂಡಳಿಗೆ ಪತ್ರ ಕೊಟ್ಟಿರೋದು ಮನವಿ ಪತ್ರ. ಮನವಿ ಪತ್ರದಲ್ಲಿ ಕೊಟ್ಟು ನಮ್ಮ ಅವರ ನಡುವೆ ಏನೇನು ಕೆಲವು ಮಾತುಕತೆ ಆಗಿತ್ತು, ಆ ಪತ್ರದ ಕೊಟ್ಟಿದ್ದೀನಿ ಮನವಿ. ಇವತ್ತು ಆರೋಪ ನಾನೆಲ್ಲೂ ಮಾಡಿಲ್ಲ. ಈಗ ಅವರು ಸಿಗುತ್ತಿಲ್ಲ ಅಂತ ಹೇಳಿದ್ದೀನಿ ಹೊರತು ನಾನೇನು ಅವ್ರಿಗೆ ಆರೋಪ ಮಾಡೋದ್ರ ಅರ್ಥ ಏನು? ನಮ್ಮ ಮೋಸ ಮಾಡಿದ್ರು ನಾವು ಯಾವುದು ಹೇಳಿಲ್ಲ ಅವ್ರಿಗೆ. ನಮ್ಮ ಕೈಗೆ ಸಿಕ್ತಿಲ್ಲ. ಮನೆ ಹತ್ರ ಹೋದ್ರೆ ಇಲ್ಲ ಅನ್ನಿಸ್ಕೊಳ್ತಿದ್ರು. ಮತ್ತೆ ಅವರು ಮ್ಯಾನೇಜರ್ ಅವರು ಸರಿಯಾದ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಿಲ್ಲ. ಆ ಒಂದು ನೋವನ್ನು ನಾನು ವಾಣಿಜ್ಯ ಮಂಡಳಿಗೆ ಬಂದು ತಿಳಿಸಿದ್ದೀನಿ ಹೊರತು ಅದನ್ನು ಮನವಿ ಪತ್ರ, ನಾವೇನು ದೂರು ಪತ್ರ ಕೊಟ್ಟಿಲ್ಲ. ಅದಕ್ಕೆ ಅವರು ಈ ರೀತಿ ಪ್ರತಿಕ್ರಿಯೆ ನನಗೆ ಗೊತ್ತಾಗ್ತಿಲ್ಲ. ಬಟ್ ಈಗ ಅದು ಬರ್ತೆ ನೋಟಿಸು, ನನಗೆ ಸೋಮವಾರನೋ ಮಂಗಳವಾರನೋ ಬರ್ತೆ. ಆ ನೋಟಿಸ್ ಬರಲಿ. ನೋಟಿಸ್ ತಗೊಂಡ್ಮೇಲೆ ನಾನು ವಾಣಿಜ್ಯ ಮಂಡಳಿಗೆ ಕೊಡ್ತೀನಿ. ವಾಣಿಜ್ಯ ಮಂಡಳಿಯಲ್ಲಿ ಏನು ಸಭೆ ನಡೆಸಿ ಅವ್ರು ಏನು ತೀರ್ಮಾನ ಮಾಡ್ತಾರೆ, ಮುಂದಿನ ಕ್ರಮ ಜರುಗಿಸಲಾಗೋದು ಪ್ರಯತ್ನ ಪಡ್ತೀನಿ. ನಮ್ಮಲ್ಲಿ ಅಧ್ಯಕ್ಷರು ಅಂತ ಇದಾರಲ್ಲ ವಾಣಿಜ್ಯ ಮಂಡಳಿ, ನಿರ್ಮಾಣ ಅವರೆಲ್ಲ ಏನು ತೀರ್ಮಾನ ಮಾಡ್ತಾರದಲ್ವಾ. ಈಗ ಅವರು ಅಂಗಳಕ್ಕೆ ನಾನು ನಮ್ಮ ಚೆಂಡನ್ನು ಕೊಟ್ಟಾಗ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೆ,
ಅವ್ರು ಏನು ಹೇಳ್ತಾರೆ, ಇವತ್ತು ಮೊನ್ನೆ ಶಿವಣ್ಣವರು ತಮಗೆ ಗೊತ್ತಿರಂಗೆ ಹೇಳಿದ್ರೆ ಒಂದು ವಾರದಲ್ಲಿ ಒಂದು ತೀರ್ಮಾನ ಮಾಡೋಣ ಅಂತ ಹೇಳಿದರೆ ಆ ಭರವಸೆ ಮೇಲೆ ಆ ನಂಬಿಕೆ ಮೇಲೆ ಇದ್ದೀವಿ. ನಮ್ಮಲ್ಲಿ ವಾಣಿಜ್ಯ ಮಂಡಳಿಲೇ ನಾನು ಮುಂದುವರಿತೀನಿ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಕೋರ್ಟಿಂದ ನೋಟಿಸ್ ಬಂದಾಗ ನಾವು ಅಟೆಂಡ್ ಆಗಲೇಬೇಕು. ಕೋರ್ಟ್ಗೆ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ. ಇಲ್ಲೇ ಮುಗಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇಲ್ಲ ಆಗಿಲ್ಲ ಅಂದರೆ ನಾವು ಅಲ್ಲಿ ಹೋಗ್ಲೇಬೇಕಾಗುತ್ತಲ್ವರ. ಮತ್ತೆ ರಾಜಿ ಸಂಧಾನ ಆಗುತ್ತೆ ಗೊತ್ತಿಲ್ಲ ಸ್ವಾಮಿ, ಹಿರಿಯರೆಲ್ಲ ಏನು ಹೇಳ್ತಾರೆ. ಮಾನನಷ್ಟ ಮೊಕದ್ದಮೆ ವಿಚಾರಣೆಗೆ ಸ್ವೀಕರಿಸಿದಂತಹ ನ್ಯಾಯಾಲಯ ವಿಚಾರಣೆ ಆಗಸ್ಟ್ 17ಕ್ಕೆ ಮುಂದೂಡಲಾಗಿದೆ. ಮಾನನಷ್ಟ ಮೊಕದ್ದಮೆ ವಿಚಾರಣೆಗೆ ಸ್ವೀಕರಿಸಿದ ನ್ಯಾಯಾಲಯ ವಿಚಾರಣೆ ಆಗಸ್ಟ್ 17ಕ್ಕೆ ಮುಂದೂಡಲಾಗಿದೆ. ಆಲ್ಮೋಸ್ಟ್ ಈಗ ಒಂದು ತಿಂಗಳು ಆಗಸ್ಟ್ 17ಕ್ಕೆ ಮುಂದೂಡಿಕೆ ಆಗಿದೆ. ನಟ ಸುದೀಪ್ಗೆ ಜೆಎಂಎಫ್ಸಿ ನ್ಯಾಯಾಲಯ ಸೂಚನೆ, ಪ್ರಮಾಣಿತ ಹೇಳಿಕೆಯನ್ನ ದಾಖಲಿಸಲು ಸೂಚನೆ ನೀಡಲಾಗಿದೆ 17ನೇ ತಾರೀಕು. ಮಾನನಷ್ಟ ಮೊಕದ್ದಮೆ ವಿಚಾರಣೆಗೆ ಸ್ವೀಕರಿಸಿದ ನ್ಯಾಯಾಲಯ. ಆದರೆ ಆಗಸ್ಟ್ 17ಕ್ಕೆ ಇದರ ವಿಚಾರಣೆ ನಡೆಯುತ್ತೆ. ಆಗ ಪ್ರಮಾಣಿತ ಹೇಳಿಕೆಯನ್ನ ದಾಖಲಿಸಲು ಸೂಚನೆಯನ್ನ ನೀಡಲಾಗಿದೆ. ಇವತ್ತು ಜೆಎಂಎಫ್ಸಿ ಕೋರ್ಟ್ಗೆ ಕಿಚ್ಚ ಸುದೀಪ್ ಸ್ವತಃ ಆಗಮಿಸಿದ್ರು. ಅದಾದ ನಂತರ ನಾನು ಇದು ಲೀಗಲಿಯೇ ನೋಡೋಣ ಏನು ಆರೋಪಗಳನ್ನ ಮಾಡಿದ್ದಾರೆ. ಇಂಥ ಒಂದು ಆರೋಪವನ್ನು ಸಹಿಸ್ಕೊಂಡು ನಾನು ಇರೋಕ್ಕಾಗಲ್ಲ, ಇದನ್ನ ಲೀಗಲಿ ನಾನು ಎದುರಿಸ್ತೀನಿ ಅಂತ ಹೇಳಿದರು. ಹಾಗಾದ್ರೆ ಏನಿದು ಮಾನನಷ್ಟ ಪ್ರಕರಣ? ಬನ್ನಿ ವಿವರವಾಗಿ ನೋಡ್ತಾ ಹೋಗೋಣ ಏನೇನು ಆಗಿದೆ ಅಂತ. ಇಬ್ಬರು ನಿರ್ಮಾಪಕರ ವಿರುದ್ಧ ಸುದೀಪ್ ಕಾನೂನು ಸಮರವನ್ನ ಸಾರಿದ್ದಾರೆ. ನಿರ್ಮಾಪಕರಾದಂಥ MN ಕುಮಾರ್ ಮತ್ತು NM ಸುರೇಶ್. MN ಕುಮಾರ್ ಮತ್ತು NM ಸುರೇಶ್ಗೆ ನೋಟಿಸ್ ಅನ್ನ ನೀಡಿದ್ರು. ವಕೀಲರ ಮೂಲಕ ಲೀಗಲ್ ನೋಟಿಸ್ ಅನ್ನ ನೀಡಿದಂತ ನಟ ಸುದೀಪ್ ವಕೀಲ CV ನಾಗೇಶ್ ಅವರ ಮೂಲಕ ನೋಟಿಸ್ ಅನ್ನ ಕಳಿಸಿದ್ರು ಸುದೀಪ್. ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಕೇಸನ್ನ ದಾಖಲಿಸುವ ಎಚ್ಚರಿಕೆ ಈ ಒಂದು ನೋಟಿಸ್ನಲ್ಲಿತ್ತು. ಸುದ್ದಿಗೋಷ್ಠಿಯಲ್ಲಿ ಆಧಾರರಹಿತ ಅವಹೇಳನಕಾರಿ ಆರೋಪಗಳನ್ನು ನನ್ನ ವಿರುದ್ಧ ಮಾಡಿದ್ದೀರಿ, ಇದರಿಂದ ಆಗಿರುವಂತಹ ಮಾನನಷ್ಟಕ್ಕೆ 10 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲಾಗಿದೆ. ಇನ್ನು MN ಕುಮಾರ್ ಸುಳ್ಳು ಆರೋಪ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರವನ್ನ ಬರೆದಿದ್ರು ಸುಳ್ಳು ಆರೋಪಗಳನ್ನ ಮಾಡಿ. ಇದಕ್ಕೆ ಉತ್ತರವಾಗಿ ಜನವರಿ 17ರಂದೇ ಲೀಗಲ್ ನೋಟಿಸ್ ಆದರೂ ಜುಲೈ 3ರಂದು ಸುದ್ದಿಗೋಷ್ಠಿ ಮೂಲಕ ಸುಳ್ಳು ಆರೋಪ, ಚಿತ್ರದಲ್ಲಿ ನಟಿಸಲು ಹಣ ಪಡೆದಿರೋದಾಗಿ ಸುಳ್ಳು ಆರೋಪವನ್ನ ಮಾಡಿದ್ದೀರಿ. MN ಸುರೇಶ್ ಏನಿದ್ದಾರೆ ಅವರು ಕೂಡ ಈ ಆರೋಪಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಕೂಡ ಇದ್ರು. ಚಿತ್ರದಲ್ಲಿ ನಟಿಸಲು ಹಣ ಪಡೆದಿರೋದಾಗಿ ಸುಳ್ಳು ಆರೋಪ ಮಾಡಿದ್ದೀರಿ, ನಾನು ಅಡ್ವಾನ್ಸ್ ಅನ್ನ ಪಡೆದಿದ್ದೀನಿ, ಮುಂದಿನ ಸಿನಿಮಾ ಮಾಡ್ತೀನಿ ಅಂತ ಸುಳ್ಳು ಆರೋಪ ಇದು. ಇನ್ನು NM ಸುರೇಶ್ ಕೂಡ ಈ ಆರೋಪಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ನಿಮ್ಮ ಸಿನಿಮಾದಲ್ಲಿ ನಟಿಸ್ತಾ ಇದ್ರೆ ಪ್ರತಿಭಟಿಸುವುದಾಗಿ ಬೆದರಿಸಿದ್ದೀರಾ, ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿಯೂ ಕೂಡ ಬೆದರಿಕೆ ಹಾಕಿದ್ದೀರಾ. ನಿಮ್ಮ ಈ ಹೇಳಿಕೆಗಳು ಸುಳ್ಳು ಹಾಗೂ ದುರುದ್ದೇಶ ಪೂರಿತವಾಗಿದೆ. ನಿರ್ಮಾಪಕರಾದಂಥ ಕುಮಾರ್ ಮತ್ತು ಸುರೇಶ್ಗೆ ಲೀಗಲ್ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಕೋಟ್ಯಾಂತರ ಮೌಲ್ಯದ ಗಾಂಜಾ ಜಪ್ತಿಯಾಗಿದೆ. ಬರೋಬ್ಬರಿ 12 ಕೋಟಿ ಮೌಲ್ಯದ ಗಾಂಜಾವನ್ನ ಬೇಟೆಯಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಸೀಸ್ ಆಗಿದೆ. ಅದರ ಬೆಲೆ ಸುಮಾರು 12 ಕೋಟಿ, 1,500 ಕೆಜಿ. ಅದು ಕೂಡ ಇವರು ಆ ಗಾಂಜಾವನ್ನ ಸಾಗಿಸಿದಂತ ಟೆಕ್ನಿಕ್ ಇದೆಯಲ್ಲ, ಅದು ಸಿನಿಮಾದಿಂದ ಪ್ರೇರಿತ. ಪುಷ್ಪಾ ಸಿನಿಮಾದಲ್ಲಿ ಹೇಗೆ ಈ ಮಾದಕ ವಸ್ತುಗಳನ್ನ ಟ್ರಾನ್ಸ್ಫರ್ ಮಾಡಲಾಗ್ತಾ ಇತ್ತು, ಖತರ್ನಾಕ್ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಸಿಸಿಬಿ ಮಹಿಳಾ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಗಾಂಜಾ ಪೂರೈಸುತ್ತಿದ್ದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಗಾಂಜಾ ಪೆಡ್ಲರ್ ಚಾಂದ್ ಸಹೋದರ ಸಲ್ಮಾನ್ ಪಾಷಾ, ಚಂದ್ರಭಾನು ಬಿಷ್ಣೋಯ್, ಲಕ್ಷ್ಮೀ ಮೋಹನ್ ದಾಸ್ ಅರೆಸ್ಟ್ ಆಗಿರುವಂತವ್ರು. ಆಂಧ್ರದ ವಿಶಾಖಪಟ್ಟಣದಿಂದ ಬೆಂಗಳೂರಿಗೆ ಗಾಂಜಾ ಪೂರೈಕೆ ಮಾಡಲಾಗ್ತಿತ್ತು. ಆದರೆ ಬಹಳ ತಲೆ ಓಡಿಸಿ ಅವರು ಸಿನಿಮಾದಲ್ಲಿ ಹೇಗೆ ಸಾಗಿಸಲಾಗ್ತಾ ಇತ್ತು, ಒಂದು ಕಂಟೈನರ್ನ ಕೆಳಭಾಗದಲ್ಲಿ ಹೇಗೆ ಚಾಸಿ ಇರುತ್ತೆ, ಅಲ್ಲಿ ಒಂದು ಅದಕ್ಕೆ ಅಂತಾನೆ ಒಂದು ಕಂಪಾರ್ಟ್ಮೆಂಟ್ ರೀತಿಯಾಗಿ ಮಾಡಿ ಒಂದು ಯಾರಿಗೂ ಕೂಡ ಡೌಟ್ ಬರದ ಹಾಗೆ ಅಲ್ಲಿ ಇದೆಲ್ಲವನ್ನು ಕೂಡ ನೀಟಾಗಿ ಜೋಡಿಸಿ ತರ್ತಾ ಇದ್ರು. ಸುಮಾರು 12 ಕೋಟಿ ಬೆಲೆ ಬಾಳುವಂತ ಗಾಂಜಾ. ಸಿಸಿಬಿ ಮಹಿಳಾ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಒಂದ್ ಕಡೆ ಬಂಧಿತ ಆರೋಪಿಗಳನ್ನು ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಸೀಸ್ ಆಗಿರುವಂತಹ ಗಾಂಜಾ ಎಲ್ಲವನ್ನು ಕೂಡ ನೀಟಾಗಿ ಪ್ಯಾಕ್ ಮಾಡಿ ಎಲ್ಲೋ ಅನುಮಾನ ಬಾರದ ಹಾಗೆ ಅದನ್ನ ಅಲ್ಲಿ ತುಂಬಿ ತರ್ತಾ ಇದ್ರು. ಗಾಂಜಾ ಪೆಡ್ಲರ್ ಚಾಂದ್ ಸಹೋದರ ಸಲ್ಮಾನ್ ಪಾಷಾ, ಬೆಂಗಳೂರಲ್ಲಿ ಗ್ಯಾಂಗ್ ಸಿಕ್ಕಿಬಿದ್ದಿದ್ದೇ ರಣ ರೋಚಕವಾಗಿತ್ತು.
ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಆಂಧ್ರ ಪ್ರದೇಶ ಹಾಗೂ ಬೇರೆ ಬೇರೆ ರಾಜ್ಯದ ಮೂಲಕವಾಗಿ ಬೆಂಗಳೂರಿಗೆ ತೆಗೆದುಕೊಂಡು ಬಂದು ಮಾರಾಟ ಮಾಡ್ತಿದ್ದಂತ ಒಂದು ಬೃಹತ್ ಜಾಲವನ್ನ ಬೇಯಿಸಿದ್ದಾರೆ. ಅದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ಒಂದು ಟಾಟಾ ಗೂಡ್ಸ್ ವಾಹನವನ್ನ ಅವರು ಒಂದು ಆಲ್ಟ್ರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಆಲ್ಟ್ರೇಷನ್ ಏನ್ ಮಾಡಿದ್ದಾರೆ, ಇದ್ರ ಕೆಳಗಡೆ ಈ ಒಂದು ರೀತಿಯಾದಂತ ಒಂದು ಡ್ರಾಯರ್ ರೀತಿಯಲ್ಲಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಮನೆಗಳಲ್ಲಿರುವಂತಹ ಡ್ರಾಯರ್ ರೀತಿಯಲ್ಲಿ ಈ ವಾಹನಕ್ಕೆ ಮಾಡ್ತಾರೆ. ಚಾರ್ಸಿ ನಂತರದಲ್ಲಿ ಈ ಚಾರ್ಸಿ ಏನಿದೆ ಹೊರಗಿನ ಪ್ರಪಂಚದಿಂದ ನೋಡಿದ್ರೆ ಈ ಚಾರ್ಸಿ ಇಲ್ಲಿಂದ ಮುಂದಕ್ಕೆ ಈ ತರ ಕಾಟನ್ ಪೇಪರ್ ನಲ್ಲಿ ಫ್ಲಿಪ್ಕಾರ್ಟಿನ ಬಾಕ್ಸ್ ಗಳನ್ನ ತುಂಬುತ್ತಾರೆ. ಅದೇ ಕೆಳಭಾಗದಲ್ಲಿ ಈ ಒಂದು ಕಂಪಾರ್ಟ್ಮೆಂಟ್ ಏನಿದೆ, ಈ ಕಂಪಾರ್ಟ್ಮೆಂಟ್ ಒಳಗಡೆ ಫುಲ್ ಇಡೀ ಗಾಡಿ ಎಷ್ಟು ಬಾಡಿ ಇದೆ ಅಷ್ಟು ದೂರ ಕಂಪಾರ್ಟ್ಮೆಂಟ್ ಇದೆ. ಈ ಕಂಪಾರ್ಟ್ಮೆಂಟ್ ನಲ್ಲಿ ಸುಮಾರು ಒಂದು 800 ರಿಂದ 1000 kg ಅಷ್ಟು ಗಾಂಜಾವನ್ನ ಪ್ಯಾಕ್ ಅನ್ನ ಮಾಡ್ತಾರೆ. ಪ್ಯಾಕ್ ಅನ್ನ ಮಾಡಿದ ನಂತರ ಇದನ್ನ ಒಳಗಡೆ ತಳ್ಳಿ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ತಾರೆ. ಹೊರಗಿನಿಂದ ನೋಡಿದಂಥವ್ರಿಗೆ ಯಾರಿಗೂ ಸಹಿತ ಯಾವುದೇ ರೀತಿಯಾದಂಥ ಅನುಮಾನಗಳೇ ಬರೋದಿಲ್ಲ. ನಂತರವಾಗಿ ಇದಕ್ಕೆ ನಕಲಿ ನಂಬರ್ ಪ್ಲೇಟ್ ಅನ್ನು ಕೂಡ ಬಳಸ್ತಾರೆ. ಮತ್ತೆ ಈ ನೋಡ್ಬೋದು, ಇದು ಹೊರಗಡೆಯಿಂದ ಸ್ವಲ್ಪ ಎಕ್ಸ್ಪೆಂಡ್ ಆದಾಗ ಕಾಣಿಸುತ್ತೆ, ಆದ್ರೆ ಒಳಗಡೆ ತಳ್ಳಿದಂತ ಸಂದರ್ಭದಲ್ಲಿ ಕ್ಲಿಯರ್ ಆಗಿರುತ್ತೆ. ಹೀಗಾಗಿ ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಗಾಂಜಾ ಡ್ರಗ್ಸ್ ಗಳನ್ನ ಸರಬರಾಜು ಮಾಡ್ಲಿಕ್ಕೆ ಪ್ರಯತ್ನಗಳಾಗ್ತಿತ್ತು ಅದೇ ರೀತಿಯಾಗಿ ಮಾಡ್ತಿದ್ದಂಥದ್ದು. ಮತ್ತೆ ಇನ್ನೊಂದು ವಿಶೇಷ ಅಂತ ಅಂದ್ರೆ ಸಿಸಿಬಿಯ ಇತಿಹಾಸದಲ್ಲಿ ಅಥವಾ ಬೆಂಗಳೂರು ಸಿಟಿ ಪೊಲೀಸಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 1500 kg ಗಾಂಜಾವನ್ನ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮತ್ತೆ ಸುಮಾರು 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಕಾಂಗ್ರೆಸ್ ಘೋಷಣೆ ಮಾಡಿದಂತ 5 ಗ್ಯಾರಂಟಿ ಪೈಕಿ ಈಗಾಗಲೇ 3 ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ. ಇದೀಗ ಬಹುನಿರೀಕ್ಷಿತ ನಾಡಿನ ನಾರೀಕುಲವೇ ಎದುರು ನೋಡ್ತಿದ್ದಂತಹ ಗೃಹಲಕ್ಷ್ಮಿ ಗ್ಯಾರಂಟಿ ಜಾರಿಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಗ್ಗೆ ಖುದ್ದು ಮಹಿಳಾ ಮತ್ತು ಮಕ್ಕಳ ಈ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಗ್ಯಾರಂಟಿ ಜಾರಿಗೆ ಮುಹೂರ್ತ ಫಿಕ್ಸ್. ಶೀಘ್ರವೇ ಮನೆ ಯಜಮಾನಿಗೆ 2,000 ರೂಪಾಯಿ. ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿಯಾದ ಗೃಹಲಕ್ಷ್ಮಿ ಯೋಜನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಜುಲೈ 19ರಂದು ಗೃಹಲಕ್ಷ್ಮಿಗೆ ಚಾಲನೆ ನೀಡುವುದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದು ಮಾಹಿತಿ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ, ಉಪಮುಖ್ಯಮಂತ್ರಿಗಳು ಪತ್ರವನ್ನ ಬರೆದಿದ್ದಾರೆ. ನಾವು ಕೂಡ ರಿಕ್ವೆಸ್ಟ್ ಮಾಡಿ 17ನೇ ತಾರೀಕು ಸಾಯಂಕಾಲ 5 ಗಂಟೆಗೆ, ಇಲ್ಲ ಅಂದ್ರೆ 19ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಗೆ ಅದ್ದೂರಿಯಾಗಿ ಚಾಲನೆ ನೀಡಲು ಸರ್ಕಾರ ಪ್ಲಾನ್ ಮಾಡಿದೆ. ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರನ್ನ ಕರೆಸಲು ಚಿಂತಿಸಲಾಗಿದ್ರು. ರಾಷ್ಟ್ರೀಯ ನಾಯಕರು ಬರುವ ಅನುಮಾನವಿದ್ದು ಜುಲೈ 19ರಂದು ಸಿಎಂ ಸಿದ್ದರಾಮಯ್ಯ ಅರ್ಜಿ ಸಲ್ಲಿಕೆಗೆ ಚಾಲನೆ ನೀಡಲಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜುಲೈ 19ರ ಸಂಜೆ 5:30ಕ್ಕೆ ಸಿಎಂ ಈ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ಅರ್ಜಿ ಸಲ್ಲಿಕೆಗೆ ಯಾವುದೇ ಡೆಡ್ಲೈನ್ ಇಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಈ ನೋಂದಣಿಯ ಪ್ರಕ್ರಿಯೆಗೆ ನಾವು ಟೈಮ್ ಲಿಮಿಟ್ ಅನ್ನ ಕೊಟ್ಟಿಲ್ಲ. ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಲಕ್ಷ ಕುಟುಂಬಗಳು ಲಾಭ ಪಡೆಯಲಿವೆ? ಯೋಜನೆ ಜಾರಿ ಕುರಿತು ಸಚಿವೆ ಏನ್ ಹೇಳಿದ್ರು, ಬನ್ನಿ ನೋಡೋಣ. ಈ ಒಂದು ಯೋಜನೆ ಅಪ್ಲಿಕೇಶನ್ ಅನ್ನ ಕರ್ನಾಟಕದ ರಾಜ್ಯಾದ್ಯಂತ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮನೆ ಯಜಮಾನಿಯಾದಂಥವ್ರು ಅಂದರೆ ಪಡಿತರ ಚೀಟಿಯಲ್ಲಿ ಏನು ಯಜಮಾನಿ ಅಂತ ಹೆಸರನ್ನು ನೋಂದಾಯಿಸ್ಕೊಂಡಂಥವರು ಪಡಿತರ ಚೀಟಿಯ ಸಂಖ್ಯೆ ಅಥವಾ ಪಡಿತರ ಚೀಟಿ ಹಾಗೂ APL, BPL ಮತ್ತು ಅಂತ್ಯೋದಯ ಕಾರ್ಡ್ ಯಾರು ಟ್ಯಾಕ್ಸ್ ಪೇ ಆಗಿರೋದಿಲ್ಲೋ, GST ಪೇ ಆಗಿರೋದಿಲ್ಲೋ ಅಂಥವರು ಪಡಿತರ ಚೀಟಿ, ಅದರ ಪ್ರತಿ ಮತ್ತು ಆಧಾರ್ ಕಾರ್ಡ್ನ ಪ್ರತಿ ತೆಗೆದುಕೊಂಡು ಹೋಗಬೇಕು. ಮತ್ತು ಏನು ನಾನು ಈಗಾಗಲೇ ಹೇಳಿದೆ, ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಇದನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಆಧಾರ್ ಲಿಂಕ್ ಇಲ್ಲದಂಥ ಅಕೌಂಟ್ಗೆ ಈ ಒಂದು ಯೋಜನೆಯ ಹಣ ಬರಬೇಕು ಅಂತಂದ್ರೆ ಅಂಥ ಸಂದರ್ಭದಲ್ಲಿ ಬೇರೆ ಪಾಸ್ಬುಕ್ ಅನ್ನ ಕೂಡ ಅವರು ತೆಗೆದುಕೊಂಡು ಹೋಗಬಹುದು. ಆವಾಗ ಆ ಪಾಸ್ಬುಕ್ ಅನ್ನ ಸಾಫ್ಟ್ವೇರ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ಮೇಲೆ ಆ ಎಲ್ಲ ಇನ್ಫಾರ್ಮೇಷನ್ನು ನಮ್ಮ CDPO ಲಾಗಿನ್ಗೆ ಹೋಗುತ್ತೆ. ರೈಟ್? ಅದರ ಜೊತೆಯಲ್ಲಿ ತಹಸೀಲ್ದಾರ್ ಆಗಿರಬಹುದು, ಜಾಸ್ತಿ ಜನ ಆದರೆ, ಜಾಸ್ತಿ ಸಂಖ್ಯೆ ನೋಂದಣಿ ಆದರೆ ತಹಸೀಲ್ದಾರ್ ಆಗಿರ್ಬೋದು ಅಥವಾ ತಾಲೂಕ್ ಪಂಚಾಯತ್ EO ಆಗಿರ್ಬೋದು, ಈ 3 ಜನರ ಲಾಗಿನ್ಗೆ ಹೋಗಿ ಆ ಪಾಸ್ಬುಕ್ನಲ್ಲಿ ಇರುವಂಥ ಮನೆಯ ಮುಖ್ಯಸ್ಥೆಯ ಹೆಸರು ಮತ್ತು
ಪಡಿತರ ಚೀಟಿಯಲ್ಲಿ ಇರುವಂಥ ಮನೆಯ ಮುಖ್ಯಸ್ಥೆ ಹೆಸರನ್ನು ಟ್ಯಾಲಿ ಆದರೆ ಅದು ಇಮಿಡಿಯೇಟ್ ಆಗಿ ಅಪ್ರೂವ್ ಆಗಿ ಅವರಿಗೆ ಅಲ್ಲಿ ನಾವು ಆರ್ಡರ್ ಕಾಪಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅವರ ಮನೆಗೆ ನಂತರ ನಾವು ಆರ್ಡರ್ ಕಾಪಿಯನ್ನು ನಮ್ಮ CDPOಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಅವರ ಮನೆಗಳಿಗೆ ಈ ಆರ್ಡರ್ ಕಾಪಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಅವರು ಆಧಾರ್ ಲಿಂಕ್ ಇರುವಂಥ ಅಕೌಂಟ್ಗೆ ನಮ್ಮ ದುಡ್ಡು ಬರಲಿ ಏನು ತೊಂದರೆ ಇಲ್ಲ ಅಂತಂದರೆ ಅವ್ರಿಗೆ ಪಾಸ್ಬುಕ್ ತರುವಂಥ ಪ್ರಮೇಯ ಇರೋದಿಲ್ಲ. ಅವರು ಸಿಂಪಲ್ ಆಗಿ ಒಂದು ಪಡಿತರ ಚೀಟಿಯನ್ನು ಮತ್ತು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಅದರ ಜೊತೆಯಲ್ಲಿ ಮೊಬೈಲನ್ನು, ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲನ್ನು ತೆಗೆದುಕೊಂಡು ಹೋಗುವುದು ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳ್ತೀನಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಪಡೆಯೋದು ಹೇಗೆ, ಮನೆ ಯಜಮಾನಿ ಅಂತ ಗುರುತಿಸೋದು ಹೇಗೆ, ಯೋಜನೆ ಜಾರಿಗೆ ತರಲು ಸರ್ಕಾರ ಮಾಡಿರುವಂತಹ ಪ್ಲಾನ್ ಹೇಗಿದೆ, ಬನ್ನಿ ನೋಡೋಣ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಯನ್ನ ಮನೆ ಯಜಮಾನಿಗೆ ಕೊಡುವ, ಮನೆ ಯಜಮಾನಿಗೆ ನೀಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಅರ್ಜಿ ಸಲ್ಲಿಕೆ ಹೇಗೆ, ಏನು, ಎತ್ತ ಅನ್ನೋದರ ಮಾಹಿತಿಯನ್ನು ನೀಡಿದೆ. ಅಂದ ಹಾಗೆ ಬಿಪಿಎಲ್, ಅಂತ್ಯೋದಯ, ಎಪಿಎಲ್ ಕಾರ್ಡ್ದಾರರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಜಿಎಸ್ಟಿ ತೆರಿಗೆ ಕಟ್ಟದವರು ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರುತ್ತಾರೆ. ಮಹಿಳೆಯರು ಪಡಿತರ ಚೀಟಿ ತೆಗೆದುಕೊಂಡು ನೋಂದಣಿ ಮಾಡಿಸಿಕೊಳ್ಳಬೇಕು. ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಒಂದು ವೇಳೆ ಆಧಾರ್ ಲಿಂಕ್ ಮಾಡಿಸದೇ ಇದ್ರೆ ಅಂತವರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲಿದೆ. ಆಧಾರ್ ಇಲ್ಲದವರು ಹೆಚ್ಚು ಸಂಖ್ಯೆಯಲ್ಲಿ ಇದ್ರೆ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಮನೆ ಯಜಮಾನಿ ಆದವರ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ನೋಂದಣಿ ಮಾಡಿಕೊಳ್ಳಬೇಕು. ಆ ಪಾಸ್ಬುಕ್ ಅನ್ನ ಸಾಫ್ಟ್ವೇರ್ ನಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಅಲ್ಲದೆ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಇಒಗೆ ಮಾಹಿತಿ ಹೋಗುತ್ತೆ. ಬಳಿಕ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಇರುವ ಮನೆ ಯಜಮಾನಿಯ ಹೆಸರು ಪಡಿತರ ಚೀಟಿಯಲ್ಲಿ ಇರುವ ಹೆಸರು ಟ್ಯಾಲಿ ಆದ್ರೆ ಯೋಜನೆಗೆ ಅರ್ಹತೆ ಸಿಗಲಿದ್ದು, ಹೆಸರು ಟ್ಯಾಲಿ ಆದವರ ಮನೆಗೆ ಆರ್ಡರ್ ಕಾಪಿ ಕೊಡಲಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನ ಜನರಿಗೆ ತಲುಪಿಸೋದಕ್ಕಾಗಿ ಸರ್ಕಾರ ಹೊಸ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಅದುವೇ ಪ್ರಜಾಪ್ರತಿನಿಧಿಗಳನ್ನ ನೇಮಕ ಮಾಡಿ ಅವರ ಮೂಲಕ ಮನೆ ಮನೆಗೂ ನೋಂದಣಿ ಮಾಡಿಸಿಕೊಳ್ಳುವಂತಹ ವ್ಯವಸ್ಥೆ. ಗೃಹಲಕ್ಷ್ಮಿ ಯೋಜನೆಯ ಲಾಭ ಮನೆ ಮನೆಗೂ ತಲುಪಿಸಲು ಸರ್ಕಾರ ಹೊಸ ವ್ಯವಸ್ಥೆ ಮಾಡಿಕೊಳ್ಳಲು ಸಜ್ಜಾಗಿದೆ. ಅದಕ್ಕಾಗಿ ಸರ್ಕಾರವೇ ಪ್ರಜಾಪ್ರತಿನಿಧಿಗಳನ್ನ ನೇಮಕ ಮಾಡುತ್ತಿದೆ. ಗ್ರಾಮೀಣ ಭಾಗದಲ್ಲಿ ನೆರವಾಗಲಿ ಅನ್ನೋ ಕಾರಣಕ್ಕೆ ಸರ್ಕಾರ ಗೌರವಧನದ ಆಧಾರದ ಮೇಲೆ ಪ್ರಜಾಪ್ರತಿನಿಧಿಗಳ ನೇಮಕ ಮಾಡಲು ಮುಂದಾಗಿದ್ದು, ಇವರು 1 ತಿಂಗಳ ಮಟ್ಟಿಗೆ ಮಾತ್ರ ಕಾರ್ಯನಿರ್ವಹಿಸಲಿದ್ದಾರೆ. ಪ್ರತಿ 1,000 ಜನರಿಗೆ ಒಬ್ಬ ಪ್ರಜಾಪ್ರತಿನಿಧಿಗಳು ಅಥವಾ 1,000 ಜನರಿರುವ ಗ್ರಾಮಕ್ಕೆ 2 ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಆದರೆ ಇಬ್ಬರಲ್ಲಿ ಒಬ್ಬರು ಮಹಿಳೆ ಆಗಿರುವುದು ಕಡ್ಡಾಯವಾಗಿರಲಿದೆ. ಈ ಪ್ರಜಾಪ್ರತಿನಿಧಿಗಳು ಮನೆ ಮನೆಗೂ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿಸಲಿದ್ದಾರೆ. ಈ ವೇಳೆ ಪ್ರಜಾಪ್ರತಿನಿಧಿಗಳಿಗೆ ಜನರು ಯಾವುದೇ ಹಣ ಕೊಡುವಂತಿಲ್ಲ, ಅವರು ಸಹ ಹಣವನ್ನ ಕೇಳುವಂತಿಲ್ಲ. ಸೇವಾ ಕೇಂದ್ರಗಳನ್ನ ಹೊರತುಪಡಿಸಿ ಪ್ರಜಾಪ್ರತಿನಿಧಿ ಮೂಲಕ ನೋಂದಾಯಿಸಿದ್ರೆ ಗೃಹಲಕ್ಷ್ಮಿ ಅರ್ಜಿಯ ಮಂಜೂರಾತಿ ಪತ್ರ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುತ್ತಿದೆ. ಅಲ್ಲದೆ ಸಹಾಯವಾಣಿ 1902 ಸಂಖ್ಯೆಗೂ ಕರೆ ಮಾಡಿ ಸಮಸ್ಯೆ ಪರಿಹರಿಸಿಕೊಳ್ಳಬಹುದಾಗಿದೆ. ವಿಧಾನಸಭೆ ಚುನಾವಣೆ ಮುಗಿಯಿತು. ಇದೀಗ ಲೋಕಸಭಾ ಚುನಾವಣೆಗೆ 3 ಪಕ್ಷಗಳು ಕೂಡ ರಣತಂತ್ರ ಹೆಣಿತಾ ಇವೆ. ಈ ಮಧ್ಯೆ ಕಮಲ ದಳ ದೋಸ್ತಿ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ. HD ಕುಮಾರಸ್ವಾಮಿ ದೆಹಲಿಗೆ ತೆರಳಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದ್ದು, ಈ ಮಧ್ಯೆ ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿ ಉತ್ಸುಕವಾಗಿದ್ದರೆ ಕಾಂಗ್ರೆಸ್ ಪಡೆ ಕೂಡ ನಾವು ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದೀವಿ ಅಂತ ದಾಳ ಉಳಿಸಿದೆ. ಲೋಕಸಭೆ ಚುನಾವಣೆಗೆ ರಾಜ್ಯ ರಾಜಕೀಯ ರಣರಂಗದಲ್ಲಿ ರಂಗತಾಲೀಮು ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗುತ್ತೆ ಎನ್ನೋ ಚರ್ಚೆಗೆ ಮತ್ತಷ್ಟು ಬಲ ಬಂದಿದೆ. ಇದೇ ಹೊತ್ತಲ್ಲಿ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ರಾಜಕೀಯ ಭಿನ್ನಾಭಿಪ್ರಾಯ ಬಿಟ್ಟು ಬೆಂಬಲ ನೀಡಬೇಕು, ಜೆಡಿಎಸ್ನಿಂದಲೂ ನಿರೀಕ್ಷೆ ಮಾಡ್ತೇವೆ ಎಂದಿದ್ದಾರೆ. ರಾಜಕೀಯ ಭಿನ್ನ ಮತವನ್ನ ದೂರಕ್ಕಿಟ್ಟು ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೊಡಬೇಕು. ಈ ಅಪೇಕ್ಷೆ ನಮಗೆ ಎಲ್ಲ ರಾಜಕೀಯ ಪಾರ್ಟಿಯಲ್ಲಿದೆ. ಈ ಅಪೇಕ್ಷೆ ನಾವು ಜೆಡಿಎಸ್ ಇಂದ ಕೂಡ ನಿರೀಕ್ಷೆ ಮಾಡ್ತೀವಿ. ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸಚಿವ ಸಂತೋಷ್ ಲಾಡ್, ಬಿಜೆಪಿ ಸೋಲಿನ ಭಯದಿಂದ ಮೈತ್ರಿ ಮಾಡಿಕೊಳ್ತಾ ಇರಬಹುದು ಎಂದಿದ್ದಾರೆ. ಇನ್ನು ಚಲವರಾಯಸ್ವಾಮಿ ಸಹ ಪ್ರತಿಕ್ರಿಯಿಸಿದ್ದು, ಅವರ ತಂತ್ರ ಎದುರಿಸಲು ನಮ್ಮ ತಯಾರಿಯೂ ನಡೀತಾ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ನವರು ಅವರು ರಾಜಕೀಯ ಪಕ್ಷಗಳು ಅವ್ರ ನಿಲುವುಗಳು ತಗೊಳ್ತಾರೆ. ಬಿಜೆಪಿ ಅವರಿಗೆ ಸಾಧಾರಣವಾಗಿ ಭಯ ಇದೆ. ನನಗೆ ನಮ್ಮ ಪಾರ್ಟಿ ನಾವು ಹೆಂಗ್ ಸಂಘಟನೆ ಮಾಡಬೇಕು, ಪಾರ್ಲಿಮೆಂಟ್ ಹೆಂಗ್ ಎದುರಿಸಬೇಕು ಅಂತ ನಾವು ತಯಾರಿ. 3 ಪಕ್ಷಗಳು ಲೋಕಸಭಾ ಚುನಾವಣೆಗೆ ತಂತ್ರ ಪ್ರತಿತಂತ್ರ ರೂಪಿಸಿದ್ದು, ಎಚ್ಡಿಕೆ ನಡೆ ಮೇಲೆ ರಾಜಕೀಯ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ. ಇನ್ನು ರಾಜಕೀಯದಲ್ಲಿ ಆಪರೇಷನ್ ನಡೆಸೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ತೆನೆ ಶಾಸಕರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಪಡೆ ಒಳಗೊಳಗೆ ಒಂದಷ್ಟು ಸ್ಕೆಚ್ ಹಾಕಿದೆ ಅನ್ನೋ ಸುದ್ದಿ ಸದ್ದು ಮಾಡಿದೆ.
ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಆಟ ಮತ್ತೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ದೊಡ್ಡ ಮಟ್ಟದ ಆಪರೇಷನ್ಗೆ ಕಾಂಗ್ರೆಸ್ ಕೈ ಹಾಕ್ತಿರೋ ಚರ್ಚೆ ಸ್ಫೋಟವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಧ್ರುವೀಕರಣ ಆಗುವ ಸಾಧ್ಯತೆ ಇದೆ. ದೊಡ್ಡ ಮಟ್ಟದ ಆಪರೇಷನ್ಗೆ ಕೈ ಹಾಕೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಎನ್ನಲಾಗ್ತಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಜೆಡಿಎಸ್ನ ಹಲವು ನಾಯಕರು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸೇರ್ತಾರೆ ಎನ್ನುವ ಮಾತು ಈಗ ಸುಳಿದಾಡ್ತಾ ಇದೆ. ಹಾಲಿ ಶಾಸಕರೇ ಕಾಂಗ್ರೆಸ್ ಸೇರ್ತಾರೆ ಎನ್ನುವ ಚರ್ಚೆ ನಡೀತಾ ಇದೆ. ದಳಪತಿಗಳಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಎನ್ನಲಾಗ್ತಿದೆ. ಹಾಗಿದ್ರೆ ಎಷ್ಟು ಶಾಸಕರು ತೆನೆ ಇಳಿಸಿ ಕೈ ಸೇರಲು ಸಜ್ಜಾಗಿದ್ದಾರೆ ಅನ್ನೋದನ್ನ ನೋಡುವುದಾದ್ರೆ, ಕುಟುಂಬ ರಾಜಕಾರಣದ ವಿರುದ್ಧ ಕೆಲ ಜೆಡಿಎಸ್ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅಸಮಾಧಾನಿತ ಶಾಸಕರ ಜೊತೆಗೆ ಕಾಂಗ್ರೆಸ್ ನಿರಂತರ ಸಂಪರ್ಕದಲ್ಲಿ ಇದೆ. ಬರೋಬ್ಬರಿ 12ಕ್ಕೂ ಹೆಚ್ಚು ಶಾಸಕರನ್ನ ಸೆಳೆಯುವ ತಂತ್ರಗಾರಿಕೆ ನಡೀತಾ ಇದೆ. ಹಳೆ ಮೈಸೂರು ಭಾಗದ ಹಿರಿಯ ಶಾಸಕರನ್ನ ಸೆಳೆಯುವ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ವಿದೇಶ ಪ್ರವಾಸ ಕೈಗೊಂಡಿರುವಂತಹ ಪ್ರಧಾನಿ ಮೋದಿ ಇದೀಗ ದುಬೈನಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ. ಯುಎಇ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಫ್ರಾನ್ಸ್ನಲ್ಲಿ 2 ದಿನ ಮಹತ್ವದ ಮಾತುಕತೆ ನಡೆಸಿರುವ ಪ್ರಧಾನಿ ಮೋದಿ ಇದೀಗ ಯುಎಇಗೆ ಹೆಜ್ಜೆ ಇಟ್ಟಿದ್ದಾರೆ. ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಿನ್ ಜೊತೆ ರಾಜತಾಂತ್ರಿಕ ಮಾತುಕತೆಗಳನ್ನು ನಡೆಸಿದ ಪ್ರಧಾನಿ ಮೋದಿ ನೇರವಾಗಿ ಯುಎಇಗೆ ಬಂದಿಳಿದ್ರು. ಪ್ರಧಾನಿ ಮೋದಿಗೆ ಅಬುಧಾಬಿಯಲ್ಲಿ ಅದ್ಧೂರಿ ಸ್ವಾಗತ ಕೋರಲಾಯಿತು. ಅಬುಧಾಬಿಗೆ ವಿಸಿಟ್ ಕೊಟ್ಟಿರುವ ಪ್ರಧಾನಿ ಮೋದಿ ಮಹತ್ವದ ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ. ಯುಎಇ ಅಧ್ಯಕ್ಷ ಮತ್ತು ಅಬುಧಾಬಿಯ ಆಡಳಿತಗಾರ ಶೇಖ್ ಮೊಹಮ್ಮದ್ ಬಿನ್ ಜಾಯಿದ್ ಅಲ್ ನಹ್ಯಾನ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ರು. ಇಂಧನ, ಆಹಾರ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರದ ಸಂಬಂಧ ಚರ್ಚೆ ನಡೆಸಿದ್ರು. ಪ್ರಧಾನಿ ಮೋದಿಗೆ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಮಧ್ಯಾಹ್ನ ವಿಶೇಷ ಭೋಜನ ಆಯೋಜನೆ ಮಾಡಿದ್ದಾರೆ. ಈ ವೇಳೆ ಹಲವು ಮಹತ್ವದ ವಿಚಾರ ಚರ್ಚಿಸಲಿದ್ದಾರೆ.